ನಮ್ಮ ಜೊತೆಗೆ ಶಾಸಕರಾಗಿರುವಂತ ಅರವಿಂದ್ ಬೆಲ್ಲದವರಿದ್ದಾರೆ ಸರ್. ನಮಸ್ಕಾರ ಸರ್. ಅರುಣ್ ಬಡಿಗೇರ್ ಮಾತಾಡ್ತಿದ್ದೀನಿ. ನಮಸ್ಕಾರ ಅರುಣ್, ಆರಾಮದಿರಿ ಸರ್. ಏನ್ ಸರ್ ಇದು, ಬಿಜೆಪಿ ನಾಯಕರೆಲ್ಲ ನೀವು ಹೋಗಿ ಖಾನಾಪುರದ ಸ್ಟೇಷನ್ ನಲ್ಲಿ ಕೂತಿದ್ದಕ್ಕೋಸ್ಕರ ಈಗ ಅಲ್ಲಿದ್ದಂತ ಸಿಪಿಐ ಅಮಾನತ್ ಆಗ್ಬೇಕಾದಂತ ಪರಿಸ್ಥಿತಿ ಬಂತು. ನೋಡ್ರಿ, ಅವ್ರು ಸುಮ್ಮನೆ ಬೇರೆಯವ್ರನ್ನೆಲ್ಲ ಸ್ಕೇಪ್ ಕೋಟ್ ಮಾಡ್ತಿದಾರ. ಅಲ್ಲಿ ರವಿ ಅವ್ರನ್ನ ಎತ್ಕೊಂಡು ಏನು ಹೋದ್ರು, ಅವ್ರು ಮೊದ್ಲು ಅವ್ರನ್ನ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಕರ್ಕೊಂಡು ಹೋಗಿದಾರಂತ ನಾವು ತಿಳ್ಕೊಂಡಿದ್ವಿ. ಅದಾದ್ಮೇಲೆ ಗೊತ್ತಾಯ್ತು ಅವ್ರನ್ನ ಖಾನಾಪುರಿಗೆ ಒಯ್ದಿದ್ದಾರೆ ಅಂತೇಳಿ. ಅವ್ರು ಯಾಕಂದ್ರೆ ಕಾರ್ಪೊರೇಷನ್ ಲಿಮಿಟ್ ದಲ್ಲಿ ಅಲ್ಲಿ ಪೊಲೀಸ್ ಸ್ಟೇಷನ್, ಹಿರೇವಾಗೇವಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಿತ್ತು. ಪೊಲೀಸ್ ಸ್ಟೇಷನ್ ಒಯ್ಯೋದು ಆದ್ರೂ ಕೂಡ. ಆದ್ರೆ ಅವ್ರನ್ನ ಕರ್ಕೊಂಡು ಹೋಗಿದ್ದು ಖಾನಾಪುರಿಗೆ ಅಂತ ಗೊತ್ತಾದ್ಕೂ ನಾವಲ್ಲಿ ಖಾನಾಪುರಕ್ಕೆ ಹೋದಿವಿ. ಖಾನಾಪುರ ಹೋದ್ಮೇಲೆ ಯಾವ ಕೇಸು ಏನು ಅಂತ ಏನು ಹೇಳ್ತಾ ಇದ್ದಿದ್ದಿಲ್ಲ. ಅವ್ರನ್ನ ಅಲ್ಲೇ ಸ್ಟೇಷನ್ ದಲ್ಲಿ ಇಟ್ಕೊಂಡು ಕೂತಿದ್ರು ಅವ್ರು. ಅದಾದ್ಮೇಲೆ ನಾವು ಒಳಗಿದ್ದೀವಿ. ಅವಾಗ ಐತಲ್ಲ, ಅಲ್ಲಿ ಕಮಿಷನರ್ ಕೂಡ ಇದ್ರು, DCP ಕೂಡ ಇದ್ರು. ಆಕ್ಚುಲಿ ಅದು ಕಮಿಷನರ್ ಏರಿಯಾ ಬರುದಿಲ್ಲ. ಆದ್ರ ಇವ್ರನ್ನ ರವಿ ಅವ್ರನ್ನ ಹೊತ್ಕೊಂಡ್ಬಂದವ್ರು ಕಮಿಷನರ್, ಪೊಲೀಸ್ ಕಮಿಷನರ್, DCP. ಹಾಗಾಗಿ ಅವರು ಕೂಡ ಅಲ್ಲಿದ್ರು. ಆಮೇಲೆ ಆ ಪಾಪ CPI ಐತಲ್ಲ, ಹೆದರ್ಕೊಂಡವ್ರು ಸುಮ್ಮನೆ ನಿಂತಿದ್ರು ಅವ್ರು ಒಂದ್ ಭಾಗ. ಈಗ ಆ ಪಾಪದವ್ ಇದ್ದಂಗ ಇದ್ದಾವ್ CPI ನೋಡಿದ್ರೆ. ಈಗ ಅವ್ರು ಯಾರನ್ನೋ ಸುಮ್ಮನೆ ಸ್ಕೇಪ್ ಕೋಟ್ ಮಾಡ್ತಿದ್ದಾರೆ. ಅದಾದ್ಮೇಲೆ ನಮ್ಗೆಲ್ಲ ಹೊರಗೆ ಹೋಗ್ರಿ ಅಂತ ಹೇಳಿದ್ರು ಅವ್ರು. ಇಲ್ಲೇ ನೀವು ಇರೋದು ಬೇಡ ಅಂತ ಹೇಳಿ. ಯಾರು ಹೇಳಿದ್ರು? ಅಲ್ಲಿ ಕಮಿಷನರ್ ನಮಗ್ ಬಂದ್ ರಿಕ್ವೆಸ್ಟ್ ಮಾಡ್ಕೊಂಡ್ರು, DCP ಆಚೆ ಹೋಗಿ ಅಂತ ಹೇಳಿ. ಸ್ವಲ್ಪ ಸರ್ ಒಂದ್ ½ an hour ನಾವೆಲ್ಲ ಬಹಳ ಜನ ಬಾಳ ಆಗ್ತಿದ್ದಾರೆ, ಒಂದ್ ½ an hour ತಾವ್ ಇದ್ಬಿಟ್ರೆ ನಾವ್ ಇಲ್ಲಿದ್ದು ಆಫೀಸರ್ ಪ್ರೊಸೀಜರ್ ಮುಗಿಸ್ಲಿಕ್ಕೆ ಆಗ್ತದೆ ಅಂತ. ನಾವ್ ಆಯ್ತಂತೆ ½ an hour ಹೋಗಿದ್ವಿ. ವಾಪಸ್ ಬಂದ್ಮೇಲೆ ನಮ್ನ ಒಳಗೆ ಕರ್ಕೊಳ್ಳಿಲ್ಲ ಅವ್ರು, ಮಾತಾಡ್ಲಿಲ್ಲ ಕೂಡ. ನಮ್ಮ ಲೀಡರ್ ಆಫ್ ದ ಅಪೋಸಿಷನ್ ಅಶೋಕ್, ನೀವು ನೋಡಿರ್ಬೋದು ಅದು ಕ್ಲಿಪ್ಪಿಂಗ್ಸ್. ಅವ್ರ ಒಳಗ ಹೋಗ್ಬೇಕಂತಂದ್ರು, ಅವ್ರಿಗೂ ಕೂಡ ಬಿಡ್ಲಿಲ್ಲ, ನಮ್ಗೆ ಯಾರಿಗೂ ಬಿಡ್ಲಿಲ್ಲ. ಚಲವಾದಿ ನಾರಾಯಣ ಸ್ವಾಮಿ ಇಟ್ಕೊಂಡು ಯಾರನ್ನೂ ಒಳಗ್ ಬಿಡ್ಲಿಲ್ಲ. ಸೊ ಅದು ಆಕ್ಚುಲಿ ಆಗ ಮಾಡ್ಲಿಕ್ಕೆ ಆಗಲ್ಲ. ನಾವು ಅದನ್ನ ಕೂಡ ಪ್ರಿವಿಲೇಜ್ ಕಮಿಟಿಗೆ ತೆಗೆದುಕೊಂಡು ಹೋಗ್ತೇವೆ. ಯಾಕಂದ್ರೆ IAS IPS ಯಾವ್ದಾದ್ರು ಚೀಫ್ ಸೆಕ್ರೆಟರಿ ಕೂಡ ರ್ಯಾಂಕ್ ದಲ್ಲಿ ಅವರು ಒಬ್ಬ ಶಾಸಕನಿಗಿಂತ ಕಡಿಮೆ ಇರ್ತಾರೆ ಪ್ರೋಟೋಕಾಲ್ ಪ್ರಕಾರ. ಅವ್ರು ನಾವು ಕರೆದ್ರೆ, ನಾವು ಹೇಳಿದ್ರೆ ಅವ್ರು ಬರ್ಬೇಕು, ಅಥವಾ ನಾವು ಹೋದ್ರೆ ಅವ್ರು ಎದ್ ನಿಂತ್ಕೊಂಡು ನಮ್ನ ವೆಲ್ಕಮ್ ಮಾಡ್ಬೇಕು, ಅಥವಾ ನಮ್ಗೆ ಫೋನ್ ಮಾಡಿದ್ರೆ ನಮ್ಗೆ ರೆಸ್ಪಾಂಡ್ ಮಾಡ್ಬೇಕು. ಇವೆಲ್ಲ ಕಾನೂನುಗಳದಾವ್. ಅದ್ ಮಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ನಾವು ಅದು ಪ್ರಿವಿಲೇಜ್ ಆಗುತ್ತೆ. ಸೊ ಆ ಪ್ರಿವಿಲೇಜ್ ಕೂಡ ಅವ್ರು ಲಕ್ಷ್ಯ ಕೊಡ್ದಂಗೆ ಅದಂಗ ಬಹಳ ಕೆಟ್ಟ ರೀತಿಯಿಂದ ನಡೆಸ್ಕೊಂಡ್ರಲ್ಲ. ಈಗ ಪೊಲೀಸ್ CPI ಸಂಬಂಧ ಇಲ್ಲ, ಸೂತ್ರಿಲ್ಲದ CPIಗೆ ಪಾಪ ಅವಂಗ ಸ್ಕೇಪ್ ಕೋಟ್ ಮಾಡ್ತಾರಂತಂದ್ರೆ ಇದು ತಪ್ಪು. ಧನ್ಯವಾದಗಳು ಅರವಿಂದ್ ಬೆಲ್ಲದವರೇ, ಪಬ್ಲಿಕ್ ಜೊತೆ ಮಾತಾಡಿದ್ದಕ್ಕೆ.